ಹೆಲೋ ಎವ್ರಿವನ್, ಎಲ್ಲ ನಮಸ್ಕಾರ. ಕಾಮತಿಪುರ, ಸೊ ಈ ವರ್ಡ್ ಎಲ್ಲಾಂದ್ರೆ ಕೇಳಿದ್ದೀರಾ? ಸೊ ಇದು ಬಂದ್ಬಿಟ್ಟು ಇಂಡಿಯಾದಲ್ಲಿರೋ ಒಂದು ಏರಿಯಾ. ಸೊ ಇವಾಗ ಹೆಂಗೆ ನಮ್ಮ ಬೆಂಗಳೂರು ಜಯನಗರ, ವಿಜಯನಗರ ಅಂತ ಇದೆಯೋ, ಸೊ ಅದೇ ಥರ ಮುಂಬೈಯಲ್ಲಿ ಒಂದು ಏರಿಯಾ ಹೆಸರು ಕಾಮತಿಪುರ. ಸೊ ಯಾರಿಗಂದ್ರೆ ಗೊತ್ತಿಲ್ಲ ಕಾಮತಿಪುರ ಅಂತ ಹೇಳಿದ್ರೆ, ನಿಮ್ಗೊಂದು ಸಿಂಪಲಾಗಿ ಹೇಳ್ತೀನಿ ನೋಡಿ. ಏನಪ್ಪ ಅಂತ ಹೇಳಿದ್ರೆ, ರೆಡ್ ಲೈಟ್ ಏರಿಯಾ, ಓಕೆನಾ. ಸೊ ಮುಂಬೈಯಲ್ಲಿ ರೆಡ್ ಲೈಟ್ ಏರಿಯಾ ಅನ್ನೋ ಒಂದು, ಸೊ ಎಷ್ಟೋ ರೆಡ್ ಲೈಟ್ ಏರಿಯಾ, ಬಟ್ ಅದರಲ್ಲಿ ಕಾಮತಿಪುರ ಅನ್ನೋದು ಒಂದು ಏರಿಯಾ. ಸೊ ಇದು ಬಂದ್ಬಿಟ್ಟು ಸುಮಾರು 200 ವರ್ಷದ ಮೇಲೆ ಅದೇ ಪ್ಲೇಸಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿದೆ ಆಫ್ಟರ್ ಕೋವಿಡ್-19 ಆದಮೇಲೆನೋ, ಸೊ ಅದೇ ಥರ ಇದೆ. ಏನಕ್ಕೆ ಇವಾಗ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆಲ್ಲ ಪ್ರಾಸ್ಟಿಟ್ಯೂಷನ್ ಅನ್ನೋದು ಗೊತ್ತಿರ್ತದೆ. ಸೊ ಯಾರಿಗಂದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ. ಪ್ರಾಸ್ಟಿಟ್ಯೂಷನ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ, ಕಾಸ್ಗೋಸ್ಕರ ಯಾರು ಸೆಕ್ಸ್ ಮಾಡಿಕೋತಾರೋ, ಹುಡುಗ ಆಗಲಿ ಹುಡುಗಿ ಆಗಲಿ, ಕಾಸ್ಗೋಸ್ಕರ ಯಾರು ಸೆಕ್ಸ್ ಮಾಡಿಕೋತಾರೋ, ಸೊ ದಟ್ ಈಸ್ ಕಾಲ್ಡ್ ಪ್ರಾಸ್ಟಿಟ್ಯೂಷನ್. ಸೊ ದಟ್ ಈಸ್ ಒನ್ ಆಫ್ ದ ವರ್ಕ್, ಓಕೆನಾ. ಸೊ ಜಾಬ್ ಅಂತ ಹೇಳ್ಬೋದು, ಓಕೆ. ಸೊ ಈ ಜಾಬ್ನ ಯಾರು ಮಾಡ್ತಾರೋ ಪ್ರಾಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಓಕೆನಾ. ಸೊ ಇವಾಗ ಏನಕ್ಕೆ ನಾನು ಕಾಮತಿಪುರ ಬಗ್ಗೆ ಮಾತಾಡ್ತೇನೆ ಹೇಳಿದರೆ, ಇವಾಗ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಎಷ್ಟೋ ಜನನ ಮೀಟ್ ಮಾಡ್ತೀವಿ, ಓಕೆನಾ. ಸೊ ಏನೋ ಬೆಳಗ್ಗೆ ಹಾಲು ಹಾಕೋರು ಅಂತ ಕರಿತೀವಿ. ಸೊ ನಮ್ಮ ಏನೋ ಬಸ್ಸಲ್ಲಿ ಕಂಡಕ್ಟರ್ ಇದ್ದರೆ ಮೀನ್ಸ್ ಟಿಕೆಟ್ ಕೊಡೋಣ ಕಂಡಕ್ಟರ್ ಅಂತ ಹೇಳ್ತೀವಿ. ಬಟ್ ಎಲ್ಲರಿಗೂ ಅದೊಂದು ಜಾಬ್, ಓಕೆನಾ. ಸೊ ಪ್ರಾಸ್ಟಿಟ್ಯೂಷನ್ ಅನ್ನೋದು ಜಾಬು. ಅವರು ಅಪಾರ್ಟ್ ಫ್ರಮ್ ದ ಜಾಬ್ ಅವ್ರಿಗೆ ಒಂದು ಡಾರ್ಕ್ ಸೈಡ್ ಅನ್ನೋದು ಇರ್ತದೆ. ಏನಕ್ಕೆ ಆ ಕೆಲ್ಸಕ್ಕೆ ಬಂದರು? ಸೊ ಇವಾಗ ನಾನು ಒಂದು ಹಾಲು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ನನಗೆ ಕಷ್ಟ ಇದೆ, ಸೊ ಹಾಲು ಹಾಕ್ತೀನಿ. ಸೊ ಅದೇ ಥರ ಅವ್ರಿಗೆ ಏನೋ ಒಂದು ಕಷ್ಟ ಇರ್ತದೆ. ಸೊ ಅದಕ್ಕೆ ಆ ಕಷ್ಟಗೋಸ್ಕರ ಅದು ಹೆಂಗೆ ಇಲ್ಲಿಗೆ ಬಂದರು, ಯಾರೋ ಒಂದು ಮಾಡಿದ ತಪ್ಪಿಗೆ. ಸೊ ಬಟರ್ಫ್ಲೈ ಎಫೆಕ್ಟ್ ಇದ್ದಂಗೆ. ಸೊ ಆ ಕಾಮತಿಪುರ ಬಂದಿದ್ದು ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ರೀಸನ್ ಏನಕ್ಕೆ ಬಂತೆ ಅಂದರೆ ಬಟರ್ಫ್ಲೈ ಎಫೆಕ್ಟ್ ಥರ ಯಾರೋ ಮಾಡಿದ ತಪ್ಪಿಗೆ, ಯಾರೋ ಮಾಡಿ ಅವ್ರ ಸುಖಕ್ಕೋಸ್ಕರ ಅದು ಮಾಡೋಕ್ಕೋಗಿ, ಸೊ ಅದು ಬಂದ್ಬಿಟ್ಟು ಇವಾಗಂಟ ಇನ್ನೂ ಕಂಟಿನ್ಯೂ ನಮ್ಮ ಇಂಡಿಯಾದಲ್ಲಿ ಆಯ್ತಿದೆ. ಸೊ ಏನಕ್ಕೆ ಇದೆಲ್ಲ ಆಯ್ತಿದೆ, ಸೊ ಅದ್ರ ಹಿಸ್ಟ್ರಿ ಏನು, ಹೆಂಗೆ ಆ ಕಾಮತಿಪುರ ಬಂತು, ಈ ರೆಡ್ ಲೈಟ್ ಏರಿಯಾ ಅನ್ನೋದು ಬಂದ್ಬಿಟ್ಟು ಇಲ್ಲಿ ಮಾತ್ರ ಇಲ್ಲ, ಎಲ್ಲೋ ಕಡೆ ಇದೆ. ಕಲ್ಕಟ್ಟಾದಲ್ಲಿ ಐತೆ, ಬ್ಯಾಂಕಾಕ್ ಇದೆ, ಎಲ್ಲ ಎಷ್ಟೊಂದು ಕಡೆ ಇದೆ. ಬಟ್ ಇಂಡಿಯಾದಲ್ಲಿ ಎಷ್ಟೊಂದು ಜನಕ್ಕೆ ಮುಂಬೈ ಅಂತ ಹೇಳಿದ್ರೆ ಫಸ್ಟು ಫ್ಲ್ಯಾಶ್ ಆಗೋದೇ ಈ ರೆಡ್ ಲೈಟ್ ಏರಿಯಾ, ಓಕೆನಾ. ಕಾಮತಿಪುರ ಅನ್ನೋದನ್ನು ಬಾಯಿವಲ್ಲಿ ಬರಲ್ಲ, ರೆಡ್ ಲೈಟ್ ಏರಿಯಾ ಅಂತೇಳಿ. ಸೊ ವಿಚ್ ಮೀನ್ಸ್ ಪ್ರಾಸ್ಟಿಟ್ಯೂಷನ್ ಜಾಸ್ತಿ ಜನ ಇರೋ ಜಾಗ, ಓಕೆನಾ. ಸೊ ಇವತ್ತು ನಾವು ಕಂಪ್ಲೀಟಾಗಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಈ ಪ್ರಾಸ್ಟಿಟ್ಯೂಷನ್ ಹೆಂಗೆ ಒಳಗೆ ಬಂತು, ಸೊ ಇದಕ್ಕೂ ಬ್ರಿಟಿಷರ್ಸ್ಗೆ ಏನು ಕಾರಣ, ಸೊ ಅವರು ಏನೋ ಅವ್ರು ಬಂದಿದ್ದಕ್ಕೋಸ್ಕರನೇ ಇದು ಸ್ಟಾರ್ಟ್ ಆಗಿಲ್ಲ ಅಂದರೆ ಏನೋ ನಮ್ಮ ಇಂಡಿಯಾ ನಾರ್ಮಲ್ ಆಗಿರ್ತಿತ್ತು. ಸೊ ಪ್ರಾಸ್ಟಿಟ್ಯೂಷನ್ ಅನ್ನೋದೇ ನಾವು ಒಂದು ಸಪ್ರೇಟ್ ಟಾಪಿಕ್ ಮಾಡೋದು. ಬಟ್ ಇವಾಗ ನಾವು ಕಾಮತಿಪುರದ ಬಗ್ಗೆ ಮಾತಾಡೋಣ, ಓಕೆನಾ. ಸೊ ಕಾಮತಿಪುರ ಹೆಂಗೆ ಬಂದು ಅಂದ್ಬಿಟ್ಟು ಕಂಪ್ಲೀಟಾಗಿ ವೀಡಿಯೋದಲ್ಲಿ ನೋಡೋಣ. ಸೊ ಫರ್ದರ್ ಡೈಲಿ ವೀಡಿಯೋಲಿಕ್ಕೆ ಹೋಗೋಣ, ಬನ್ನಿ. ಫಸ್ಟು ಕಾಮತಿಪುರ ಬಗ್ಗೆ ನೋಡೋಕ್ಕೆ ಮುಂಚೆ ಮುಂಬೈ ಹಿಸ್ಟ್ರಿನ ತಿರುಗಿ ನೋಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಮುಂಬೈಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದ್ದಕ್ಕೋಸ್ಕರನೇ ಈ ಕಾಮತಿಪುರ ಬಂತು, ಇಲ್ಲಾಂದರೆ ಈ ಇನ್ಸಿಡೆಂಟ್ ನಡೀತಿದ್ದಿಲ್ಲ. ಸೊ ಬಟರ್ಫ್ಲೈ ಎಫೆಕ್ಟ್ ಇದ್ದಂಗೆ, ಓಕೆ. ಸೊ ನಾನು ಏನಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ನಾವು ಇವಾಗ ಮುಂಬೈ ಹಿಸ್ಟ್ರಿನ ಫಸ್ಟು ಮೆತ್ತಗೆ ನೋಡೋಣ. ಸೊ ಏನಾಯಿತು ಮುಂಬೈಯಲ್ಲಿ, ಮುಂಬೈ ಸಿಟಿ ಹೆಂಗೆ ಡೆವಲಪ್ ಆಯಿತು ಅಂತ, ಓಕೆ. ಸೊ ಮುಂಬೈ ಸಿಟಿ ಅನ್ನೋದು ಹೆಂಗೆ ಡೆವಲಪ್ ಆಯಿತು ಅಂತ ಹೇಳಿದ್ರೆ, 500 ವರ್ಷಕ್ಕೆ ಹಿಂದೆ, ಓಕೆನಾ. ಸೊ 500 ವರ್ಷಕ್ಕೆ ಮುಂಚೆ ಯಾರು ಮೀನ್ಸ್ ಬ್ರಿಟಿಷರ್ಸ್ ಆಗಲಿ, ಫ್ರೆಂಚ್ ಆಗಲಿ, ಸೊ ಫ್ರೆಂಚ್ ಬಂದು ಪಾಂಡಿಚೇರಿಗೆ ಬಂದರು, ಬ್ರಿಟಿಷರ್ಸ್ ರೆಸ್ಟ್ ಆಫ್ ಇಂಡಿಯಾ ಬಂದು ಆಕ್ಯುಪೈ ಮಾಡಿದ್ರು. ಸೊ ಅದೇ ಥರನೇ ಈ ಮುಂಬೈ ಅಂತ ಹೇಳಿದ್ರೆ ಸಿಟಿ, ಸೊ ಅವಾಗ ಬಂದ್ಬಿಟ್ಟು ಹೆಂಗಿತ್ತು ಅಂತ ಹೇಳಿದ್ರೆ, 7 ದ್ವೀಪಗಳು, ಐಲ್ಯಾಂಡ್ಸ್, ಓಕೆನಾ. ಸೊ 7 ದ್ವೀಪಗಳಾಗಿತ್ತು. ಇವಾಗ ಒಂದು ಸಿಟಿಯಾಗಿ ಕಾಣಿಸ್ತಿದೆ ಮುಂಬೈ. ಸೊ ಅವಾಗ ಬಂದು 7 ದ್ವೀಪಗಳಾಗಿತ್ತು, ಮೀನ್ಸ್ ಐಲ್ಯಾಂಡ್ ಆಗಿತ್ತು. ಸೊ ಅವಾಗ ಐಲ್ಯಾಂಡ್ ಆಗಿದ್ದಾಗ ಏನಾಯಿತು ಅಂತ ಹೇಳಿದ್ರೆ, ಅವಾಗ ಬಂದು ಅಲ್ಲಿ ಯಾರು ಬರ್ತಾರೆ ಅಂದರೆ ಈ ಪೋರ್ಚುಗೀಸರು ಬರ್ತಾರೆ. ಸೊ ಪೋರ್ಚುಗೀಸರು ಬಂದು ಒಳಗೆ ಬಂದು 500 ಇಯರ್ಸ್ ಮುಂಚೆ ಏನು ಮಾಡ್ತಾರೆ ಅಂತ ಆಕ್ಯುಪೈ ಮಾಡಿ, ಇದೆಲ್ಲ ನಂದು ಅಂದ್ಬಿಟ್ಟು ಬೌಂಡ್ರಿ. ಯಾರು ನೋಡಿ ನಮ್ಮ ದೇಶನ ಯಾರು ಬಂದು ಇದು ಮಾಡೋದು, ಇದು ನಂದು ಅಂದ್ಬಿಟ್ಟು ಮಾರ್ಕ್ ಮಾಡ್ತಾರೆ, ಓಕೆನಾ. ಸೊ ಇದೆಲ್ಲ ಮಾರ್ಕ್ ಮಾಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ವರ್ಷ ಆದಮೇಲೆ ಏನಾಗುತ್ತೆ ಅಂತೇಳಿ, ಪೋರ್ಚುಗೀಸಿಗೂ ಬ್ರಿಟಿಷರ್ಸ್ ಏನೋ ವಂಶದಲ್ಲಿ ಮೀನ್ಸ್ ರಾಜವಂಶದಲ್ಲೂ ಮತ್ತು ಪೋರ್ಚುಗೀಸ್ ರಾಜವಂಶಕ್ಕೂ ಒಂದು ಮದುವೆ ನಡೀತಿದೆ. ಸೊ ಆ ಮದುವೆಯಲ್ಲಿ ಬಂದ್ಬಿಟ್ಟು ಎನ್ ಸೈಡ್ ಅವರು ಡೌರಿ ಕೊಡ್ತಾರೆ. ಯಾರು? ಪೋರ್ಚುಗೀಸರು ಎನ್ ಸೈಡರ್ ಅಲ್ಲ. ಸೊ ಅವ್ರು ಬಂದ್ಬಿಟ್ಟು ಬ್ರಿಟಿಷರ್ಸ್ಗೆ ಡೌರಿ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಆ 7 ಐಲ್ಯಾಂಡ್ನು ಅವ್ರಿಗೆ ಏನೋ ಡೌರಿಯಾಗಿ ಕೊಡ್ತಾರೆ, ಮೀನ್ಸ್ ವರದಕ್ಷಿಣೆ ಕೊಡ್ತಾರೆ. ಯಾರಪ್ಪನ ಮನೆ ಕಾಸು ಯಾರು ಕೊಡೋದು ನೋಡಿ. ಸೊ ಏನು ನಮ್ಮ ಮನೆಗೆ ಬಂದ್ಬಿಟ್ಟು ಎಷ್ಟು ಚೀಪಾಗಿ ಅಂದ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾನ ಅನ್ನೋದು. ಸೊ ಡೌರಿಯಾಗಿ ಕೊಟ್ಬಿಡೋಣ ಅವ್ರಿಗೆ ಅಂತ ಹೇಳ್ಬಿಟ್ಟು. ಸೊ ಯಾವ ಊರಿಂದನೋ ಬಂದು ಏನೋ ಆಕ್ಯುಪೈ ಮಾಡಿಕೊಂಡು, ಸೊ ಅದನ್ನು ಡೌರಿಯಾಗಿ ಬೇರೆ ಏನೋ ನಮ್ಮ ಇವ್ರಿಗೂ ಕೊಟ್ಟಿಲ್ಲ, ಬೇರೆ ಇನ್ನೊಂದು ದೇಶಕ್ಕೆ ಕೊಟ್ಟಿರೋದು, ಓಕೆನಾ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದರೆ, ಸೊ ಅದು ಏನೋ ಬ್ರಿಟಿಷರ್ಸ್ ಅದನ್ನು ಆಕ್ಯುಪೈ ಮಾಡ್ತಾರೆ. ಸೊ ಅದು ಆಕ್ಯುಪೈ ಮಾಡಿಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದು ನಡ್ಕೊಂಡು ಏನು ಮಾಡೋದು, ಏನಕ್ಕಂದ್ರೆ ಈ ಸ್ವಲ್ಪ ವ್ಯವಸಾಯ ನಡೀತಿತ್ತು ಜಾಸ್ತಿ, ಓಕೆನಾ. ಅವಾಗ ತುಂಬಾ 7 ಐಲ್ಯಾಂಡಲ್ಲೂ ವ್ಯವಸಾಯ ನಡೀತು. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು ಅದು, ಓಕೆನಾ. ಮತ್ತು ಸಮುದ್ರಕ್ಕೂ ಹತ್ರ ಇತ್ತು, ಓಕೆನಾ. ಏನು ಮಾಡ್ತಾರೆ ಅಂತ ಇದು ನಡ್ಕೊಂಡು ನಾನು ಏನು ಮಾಡೋದು, ವ್ಯವಸಾಯ ನಡೀತಿದೆ, ಇದರಿಂದ ನನಗೆ ಏನು ಇನ್ಕಮ್ ಇಲ್ಲ ಅಂದ್ಕೊಂಡು, ಸೊ ಅವಾಗ ಬಂದ್ಬಿಟ್ಟು ಒಂದು ಕಂಪನಿ ಒಳಗೆ ಬರ್ತದೆ. ಯಾವ ಕಂಪನಿ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿ. ಸೊ ಇದೆಲ್ಲೋ ಕೇಳ್ದಂಗಿಲ್ಲ ನೇಮು, ಹೌದು. ಸೊ ಈಸ್ಟ್ ಇಂಡಿಯಾ ಕಂಪನಿ ಯಾವುದು ಅಂತ ಹೇಳಿದ್ರೆ, 200 ವರ್ಷದಿಂದ ನಮ್ಮನ್ನ ರೂಲ್ ಮಾಡ್ತಿದ್ರಲ್ಲ, ಸೊ ಫ್ರೀಡಮ್ ಕೊಡದೆ, ಸೊ ಹೌದೇ. ಸೊ ಅವ್ರು ಏನು ಮಾಡೋದು ಅಂತ ಹೇಳಿದ್ರೆ,
ಈ ಥರ ಈ ಸಿಟಿ ನಮ್ಗೆ ಕೊಟ್ಬಿಡಿ, ನಾವು ನಿಮ್ಗೆ ಪೇ ಮಾಡ್ತೀವಿ. ಯಾರ ಹತ್ರ ಈ ರಾಜವಂಶರು ಇದ್ದಾರಲ್ಲ, ಬ್ರಿಟಿಷ್ ರಾಜವಂಶರು, ಅವ್ರ ಹತ್ರ ಕೇಳ್ತಾರೆ ಈ ಥರ ಏನೋ ಇದು ನಾವು ಪೇ ಮಾಡ್ತೀವಿ, ಇದು ನಮಗೆ ಕೊಟ್ಬಿಡಿ, ಸೊ ನಾವು ಇದನ್ನ ಯೂಸ್ ಮಾಡ್ಕೋತೀವಿ ಅಂತ. ಸೊ ಬ್ರಿಟಿಷರ್ಸ್ ಏನೋ ರಾಜವಂಶರು ಏನು ಮಾಡ್ತಾರೆ, ಸೊ ಓಕೆ ನೀವು ಪೇ ಮಾಡಿ ಇದನ್ನ ತಗೋ ಅಂತೇಳಿ. ಸೊ ಆ ಥರ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ನೋಡ್ತಾರೆ ಈ ಥರ 7 ಐಲ್ಯಾಂಡ್ ಸಪ್ರೇಟ್ ಆಗೈತೆ ಮತ್ತು ಸಮುದ್ರಕ್ಕೂ ಹತ್ರ ಐತೆ, ಇದನ್ನ ನಾವು ಹೆಂಗಂದ್ರೆ ಚೆನ್ನಾಗಿ ಯೂಸ್ ಮಾಡ್ಕೊಬೇಕಲ್ಲ ಅಂತ. ಸೊ ಆ ಥರ ಯೂಸ್ ಮಾಡ್ಕೊಬೇಕಂತ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದರ ನಾವು ಏನು 7 ಐಲ್ಯಾಂಡ್ನು ಒಂದೇ ಸಿಟಿ ಮಾಡೋಣ. ಸೊ ಇವಾಗ ಒಂದು ಐಲ್ಯಾಂಡ್ಗೆ ಇನ್ನೊಂದು ಐಲ್ಯಾಂಡ್ ಸ್ವಲ್ಪನೇ ಗ್ಯಾಪ್ ಇದೆ. ಸೊ ಸೆಂಟ್ರಲ್ ನೀರು ಇದೆಯಲ್ಲ, ಸೊ ಅದಕ್ಕೆ ಏನು ಮಾಡ್ತಾರೆ ಅದನ್ನೆಲ್ಲ ಫುಲ್ಲು ಏನೋ ಸೆಂಟ್ರಲ್ಲಿ ಮಣ್ಣು ಹಾಕಿ ಗ್ರೌಂಡ್ ಮಾಡ್ತಾರೆ. ನ್ಯಾಚುರಲ್ ಆಗಿ ಇರೋದನ್ನ ಬಂದ್ಬಿಟ್ಟು ಅವ್ರು ಆರ್ಟಿಫಿಷಿಯಲ್ ಗ್ರೌಂಡ್ಸ್ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ಫುಲ್ ಇದು ಮಾಡ್ಬಿಟ್ಟು ಎಲ್ಲರನ್ನೂ ಕನೆಕ್ಟ್ ಮಾಡೋಂಗೆ ರೋಡು ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನ ಮಾಡೋಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಜನರು ಬೇಕು. ಸೊ ಜನರು ಬೇಕು ಮೀನ್ಸ್ ಕೆಲಸ ಮಾಡೋಕ್ಕೆ ಜನರು ಬೇಕಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಸೊ ಇಲ್ಲಿ ನಡೀತಿರೋ ಪ್ಯಾರಲರ್ ಆಗಿ ಈ ಕಡೆ ತೆಲಂಗಾಣದಲ್ಲಿ ಹೆಂಗೆ ನಡೀತಿದೆ ಅಂತ ಹೇಳಿದ್ರೆ ಅಲ್ಲಿ ಬಂದು ನಿಜಾಮ್ ರೂಲ್ ನಡೀತಿರ್ತದೆ. ಸೊ ನಿಜಾಮ್ ರೂಲ್ ನಡೀತಿರುವಾಗ ನಿಜಾಮ್ಗೂ ಒಂದು ಮರಾಠಿ ಕಿಂಗು ಬಂದ್ಬಿಟ್ಟು ಜಗಳ ಆಗಿರ್ತದೆ, ಮೀನ್ಸ್ ವಾರ್ ನಡೀತಿದೆ. ಸೊ ಆ ವಾರಲ್ಲಿ ಬಂದು ನಿಜಾಮ್ ಸೋತೋಯ್ತಾರೆ. ಸೊ ನಿಜಾಮ್ ಸೋತೋದಾಗ ಅಲ್ಲಿರೋ ಜನರು ತೆಲಂಗಾಣದಲ್ಲಿರೋ ಜನರು ಏನಾಗ್ತಾರೆ ಅಂತ ಹೇಳಿದ್ರೆ ಪ್ಯಾನಿಕ್ ಆಯ್ತಾರೆ. ಸೊ ನೀವು ನೋಡ್ದಂಗೆ ವಾರ್ ಮೂವೀಸ್ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ, ಒಬ್ಬ ರಾಜ ಬಂದು ಇನ್ನೊಂದು ರಾಜ ಹೊಡೆದು ಅಲ್ಲಿರೋ ಜನರೆಲ್ಲ ಎದುರ್ಕೋತಾರೆ, ಅವ್ನು ಬಂದು ನಮ್ಗೆ ಏನು ಕಾಟ ಕೊಡ್ತಾನೆ, ನಾವು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಲ್ಲಿಂದ ಮೈಗ್ರೇಟ್ ಆಗಿ. ಸೊ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಈ ಥರ ಇಲ್ಲಿ ಬ್ರಿಟಿಷರ್ಸ್ ಒಂದು ಇದನ್ನು ಕನ್ಸ್ಟ್ರಕ್ಷನ್ ನಡೀತಿದ್ದಾರೆ, ಸೊ ಅಲ್ಲಿ ಬಂದ್ಬಿಟ್ಟು ಜನರು ಬೇಕು ಕೆಲಸ ಮಾಡೋಕ್ಕೆ ಅಂತೇಳಿ. ಸೊ ಆ ಇನ್ಫಾರ್ಮೇಷನ್ ಅವ್ರು ಸಿಗುತ್ತೆ. ಸೊ ಆ ಜನರು ಏನು ಮಾಡ್ತಾರೆ ನಾವು ಇಲ್ಲಿ ಬ್ರಿಟಿಷ್ ಹತ್ರ ಹೋಗೋಣ, ಸೇಫ್ ಆಗಿರ್ಬೋದು ಅಂದ್ಬಿಟ್ಟು ಅವರು ಈ ಕೆಲಸಕ್ಕೆ ಬಂದು ತಗೊಳಕೋತಾರೆ. ಓಕೆನಾ. ಸೊ ಈ ಕೆಲಸ ನಡೀತಿರುವಾಗ ಏನಾಗುತ್ತೆ ಅವ್ರಿಗೊಂದು ಜಾಗ ಬೇಕಲ್ಲ, ಸ್ಟೇ ಮಾಡೋಕ್ಕೊಂದು ಜಾಗ ಬೇಕು. ಸೊ ಆ ಸ್ಟೇ ಮಾಡ್ತಿರೋ ಜಾಗ ಯಾವ್ದಂತ ಕೊಡ್ತಾರೆ ಅಂತ ಹೇಳಿದ್ರೆ ಐಲ್ಯಾಂಡಲ್ಲಿ ಕೊಟ್ಬಿಡ್ತಾರೆ ಈ ಒಂದೊಂದು ಜಾಗ ಅಂತ. ಸೊ ಆ ಜಾಗದಲ್ಲಿ ನೀವು ಟೆಂಟ್ ಹಾಕೊಳ್ಳಿ, ಏನು ಬೇಕಾದ್ರೆ ನೀವು ಏನೋ ಇರಿ, ಸೊ ಕ್ವಾರ್ಟರ್ಸ್ ಥರ ಇಡಿ, ಮೀನ್ಸ್ ಕನ್ಸ್ಟ್ರಕ್ಷನ್ ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತ. ಸೊ ಆ ಥರ ಕೊಟ್ಟಿರೋ ಜಾಗನೇ ಈ ಕಾಮತಿಪುರ, ಮುಂಬೈ ಸ್ಟೇಟ್. ಓಕೆನಾ. ಸೊ ಕಾಮತಿಪುರ ಸ್ಟಾರ್ಟ್ ಆಗಿದ್ದ ಕಾರಣ ಈ ತೆಲಂಗಾಣ ಪೀಪಲ್ಸ್ ಕಾಮತೀಸ್. ಓಕೆನಾ. ಸೊ ಅವ್ರು ಬಂದ್ಬಿಟ್ಟು ಇಲ್ಲಿ ಸ್ಟೇ ಆಗಿದ್ದಕ್ಕೆ ಕಾಮತಿ ಮೀನ್ಸ್ ಅಲ್ಲಿ ಸ್ಟೇ ಆಗೋದ್ರಲ್ಲ, ಸೊ ಅಲ್ಲಿ ಕಾಮತಿಪುರ ಸ್ಟಾರ್ಟ್ ಆಗಿದ್ದು ಪಾಯಿಂಟ್. ಓಕೆನಾ. ಸೊ ಹೆಂಗದು ಪ್ರಾಸ್ಟಿಟ್ಯೂಷನ್ ಆಗಿ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರೆ ಇವ್ರು ಏನೇ ಬ್ರಿಟಿಷ್ ಇದರಲ್ಲಿ ಕೆಲಸ ಮಾಡ್ತಿದ್ರು, ಬ್ರಿಟಿಷ್ ಅಂಡರ್ ಕೆಲಸ ಮಾಡ್ತಿದ್ರು, ಅವ್ರು ಕೊಡ್ತಿರೋ ಕೂಲಿ ಬಂದ್ಬಿಟ್ಟು ತುಂಬಾ ಕಡಿಮೆ ಇತ್ತು. ಸೊ ಅವ್ರಿಗೆ ಹೊಟ್ಟೆಗೂ ಸಾಲ್ತಿಲ್ಲ, ಏನಕ್ಕೂ ಬಟ್ಟೆಗೂ ಸಾಲ್ತಿಲ್ಲ ಅಂತಾರಲ್ಲ, ಸೊ ಆ ಥರ ಏನೂ ಸಾಲ್ತಿಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ದಾರಿ ಇಲ್ಲದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಪ್ರಾಸ್ಟಿಟ್ಯೂಷನ್ ಅನ್ನೋದನ್ನ ಕೈಯಲ್ಲಿ ತಗೋತಾರೆ. ಸೊ ಪ್ರಾಸ್ಟಿಟ್ಯೂಷನ್ನ ಕೈಯಲ್ಲಿ ತಗೊಂಡು ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಹೊಟ್ಟೆಪಾಡಿಗೋಸ್ಕರ ಮಾಡೋ ಅದಾದಮೇಲೆ ಅದು ಏನು ಲಕ್ಸುರಿಯಾಗಿ ಏನಾಯಿತು ಸ್ವಲ್ಪ ದಿವಸದಲ್ಲಿ ಒಂದು ಆ ಪ್ರಾಸ್ಟಿಟ್ಯೂಷನ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ದಿವಸದಲ್ಲಿ ಲಕ್ಸುರಿ ಆಗಾಯಿತು. ಓಕೆನಾ. ಸೊ ಯಾರು ಚೆನ್ನಾಗಿರ್ತಾರೋ ಅವ್ರು ಸ್ವಲ್ಪ ಕಾಸು ಜಾಸ್ತಿ ಆಗೋದು. ಸೊ ಅದಾದಮೇಲೆ ಈ ಬ್ರಿಟಿಷರ್ಸ್ ಎಲ್ಲ ಫೋರ್ಸ್ ಮಾಡ್ತಾರೆ ಇದೆಲ್ಲ ಮಾಡಬೇಡಿ ಇಲ್ಲಿ ಅಂತ ಹೇಳಿದ್ರು. ಬಟ್ ಅವ್ರಿಗೇನು ದುಡ್ಡು ಬೇಕು. ಸೊ ನೀನು ಇದು ಮಾಡ್ತಿದ್ಯಾ, ದುಡ್ಡು ಕೊಡು ನನಗೂ ಸ್ವಲ್ಪ, ನಾನು ನಿಂಗೆ ಅಲೋ ಮಾಡ್ತೀನಿ ಅನ್ನೋದನ್ನ ಹಂಗೆ ಬಿಟ್ಬಿಟ್ರು. ಸೊ ನೆಕ್ಸ್ಟ್ ಅದಾದಮೇಲೆ ಬ್ರಿಟಿಷರ್ಸ್ ಏನು ಗೊತ್ತಾ, ಒಂದು ಪಿನ್ ಒಂದು ಚುಕ್ಕೆಗೆ ಸಾಕು ಅವಳಲ್ಲಿ ರಂಗೋಲಿನೇ ಬಿಟ್ಬಿಡ್ತಾರೆ ಅವರು. ಸೊ ಅದೇ ಥರ ಅವ್ರು ಅದನ್ನ ಹಿಂಗಂತ ಅದನ್ನು ಯೂಸ್ ಮಾಡ್ಕೊಬೇಕು ಬಿಸ್ನೆಸ್ ಆಗಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಒಂದು ಹಬ್ಬಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಲ್ಲಿ 2 ಲಾಭ ಇರ್ತದೆ ಅವ್ರಿಗೆ. ಸೊ ಇವಾಗ ಇಲ್ಲಿ ಪ್ರಾಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದ್ರೆ ಮೀನ್ಸ್ ಆ ಹಬ್ಬಾಗಿ ಮಾಡಿದ್ರೆ ಏನಾಗುತ್ತೆ, ಒಂದು ಏರಿಯಾ ಫುಲ್ಲು ಇವಾಗ ಅವರು ವಾರ್ಗೆ ಇರ್ಗೋದ್ರೆ, ಬ್ರಿಟಿಷರ್ಸ್ ವಾರ್ಗೆ ಇರ್ಗೋದ್ರೆ ಮತ್ತು ಅವ್ರ ಸೋಲ್ಜರ್ಸ್ಗೆಲ್ಲ ಬಂದ್ಬಿಟ್ಟು ಒಂದು ಜಾಲಿಯಾಗಿರೋ ಪ್ಲೇಸ್, ಪಾರ್ಟಿ ಪ್ಲೇಸ್ ಥರ ಇರಬೇಕು ಅಂತ ಹೇಳ್ಬಿಟ್ಟು ಇದನ್ನು ಪ್ರಾಸ್ಟಿಟ್ಯೂಷನ್ ಅನ್ನೋದನ್ನ ಬಂದ್ಬಿಟ್ಟು ಅಲೋ ಮಾಡ್ತಾರೆ. ಪ್ಲಸ್ ಅವ್ರು ಅದಕ್ಕೆ ಮೀನ್ಸ್ ಸೆಕ್ಯೂರಿಟಿ ಎಲ್ಲ ಕೊಡ್ತಾರೆ ಆವಾಗಲೇ. ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಬ್ರಿಟಿಷರ್ಸು ಮೀನ್ಸ್ ಸೋಲ್ಜರ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋದು. ಸೊ ಅದಾದಮೇಲೆ ನಾರ್ಮಲ್ ರಾಜವಂಶ ಎಲ್ಲ ಇರ್ತಾರೆ ಗೊತ್ತಾ ಇಂಡಿಯಾದಲ್ಲಿ, ಸೊ ಅವ್ರು ಯೂಸ್ ಮಾಡ್ಕೊಳ್ಳೋಕ್ಕೆಲ್ಲ ಯೂಸ್ ಮಾಡ್ತಿದ್ರು. ನೆಕ್ಸ್ಟ್ ಇದಾದಮೇಲೆ ಇದನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ಬೇಕಂತ ಒಂದು 100 years ಒಂದು ಹಿಂಗೆ ನಡೀತಿರ್ತದೆ. ಸೊ ನೆಕ್ಸ್ಟ್ 100 years 200 years ಹೇಳಿದ್ನಲ್ಲ ಇವಾಗಂಟ. ಸೊ 100 years ಹಿಂಗೆ ನಡೀತದೆ. ಸೊ ನೆಕ್ಸ್ಟ್ 100 years ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಹ್ಯೂಮನ್ ಟ್ರಾಫಿಕಿಂಗ್ ಅಂತಾರೆ. ಸೊ ಅದನ್ನು ಬಂದ್ಬಿಟ್ಟು ಓಕೆನಾ ಹೆಂಗೆ ಅಂತ ಹೇಳಿದ್ರೆ ಅದಕ್ಕಂತ ಒಬ್ಬ ಏಜೆಂಟ್ ಬರ್ತಾನೆ. ಸೊ ಇಲ್ಲಿಂದನೇ ಏಜೆಂಟ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅವ್ನು ಬಂದು ಹುಡುಕ್ತಾನೆ. ಸೊ ಊರಲ್ಲಿ ಯಾರು ಊಟಕ್ಕೆ ಇದಿಲ್ಲ, ಸೊ ಯಾರು ಕಷ್ಟದಲ್ಲಿದ್ದಾರೆ, ಸೊ ಇವ್ರನ್ನೆಲ್ಲ ಬಂದ್ಬಿಟ್ಟು ನಾವು ತಗೊಂಬಂದು ಇಲ್ಲಿ ಹಾಕಿದ್ರೆ ಮೀನ್ಸ್ ನಿಮ್ಗೆ ಎಷ್ಟೊಂದು ಮೂವಿಗಳೆಲ್ಲ ನೋಡಿರ್ತೀರ, ಈ ಥರ ಹುಡುಗಿನೆಲ್ಲ ಕರ್ಕೊಂಬಂದು ಫೋರ್ಸ್ಫುಲ್ಲಾಗಿ ಇದು ಒಳಗೆ ಸೇರಿಸೋದು. ಸೊ ಇದೆಲ್ಲ ಅಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ 100 years ಆದಮೇಲೆ ಹೇಳಿದ್ನಲ್ಲ ಈ ಥರ ಹ್ಯೂಮನ್ ಟ್ರಾಫಿಕಿಂಗ್ ಆಯ್ತಿರುವಾಗ, ಸೊ ಅವಾಗ ಅಲ್ಲಿರೋ ವ್ಯವಸಾಯ ಮಾಡ್ತಿಲ್ಲ, ಅಲ್ಲಿರೋ ಜನರು ಏನಾಯ್ತು ಅಂತ ಹೇಳಿದ್ರೆ ಈ ಥರ ನಡೀತಿರೋ ಒಂದು ಪ್ಲೇಸಲ್ಲಿ ಬಂದು ಅವರು ಪೀಸ್ಫುಲ್ಲಾಗಿ ವ್ಯವಸಾಯ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಆ ಏರಿಯಾಗೆ ಒಂಥರ ನೇಮು ಚೇಂಜ್ ಆಗಿಬಿಡ್ತದೆ. ಓಕೆನಾ. ಸೊ ಈ ಥರ ಒಂದು ಏರಿಯಾ ಇಲ್ಲಿ ಈ ಕಡೆ ಯಾರು ಹೋಗ್ಬಾರ್ದು ಅನ್ನೋದು. ಸೊ ಅವ್ರಿಗೆ ಬಂದ್ಬಿಟ್ಟು ಮಾರಾಟ ಅದಕ್ಕೆ ಮಾಡೋದು ತುಂಬಾ ಅವ್ರ ವ್ಯವಸಾಯ ತುಂಬಾ ಡ್ಯಾಮೇಜ್. ಸೊ ಅವ್ರು ಏನು ಮಾಡ್ತಾರೆ, ಊರನ್ನ ಖಾಲಿ ಮಾಡ್ತಾರೆ. ಸೊ ಅಲ್ಲಿರೋ ರೈತರು ಏನಾಗುತ್ತೆ ಅಂತೆ ಅವ್ರು ಮೈಗ್ರೇಟಾಗಿ ಬೇರೆ ಕಡೆ ಹೋಗ್ತಾರೆ. ಸೊ ಬೇರೆ ಕಡೆ ಹೋದ್ಮೇಲೆ ಅವ್ರಿಗೆ ವ್ಯವಸಾಯ ಮಾಡೋದು ಬಿಟ್ಟರೆ ಬೇರೆ ಏನಂತ ಗೊತ್ತಿಲ್ಲ. ಸೊ ಅವ್ರು ಬಂದ್ಬಿಟ್ಟು ಅಗ್ರಿಕಲ್ಚರ್ ಮಾಡೋದು ಇರುತ್ತೆ. ಸೊ ಅದಾದಮೇಲೆ ಅವ್ರಿಗೆ ಕಷ್ಟ ಬರ್ತದೆ. ಅವಾಗ ಬಂದ್ಬಿಟ್ಟು ಅವ್ರು ಹೆಣ್ಮಕ್ಳು ಯಾರ ಥರ ಮನೇಲಿ ಬಂದ್ಬಿಟ್ಟು ಅವ್ರು ಬೇಕಂದ್ರೆ ಕಾಸ್ಗೋಸ್ಕರ ಮಾರೋದು. ಸೊ ಈ ಥರ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಅದಾದಮೇಲೆ ಬ್ರಿಟಿಷರ್ಸ್ ಕಾಲದಲ್ಲಿ ಇದು ನಡೀತಿತ್ತು. ಓಕೆನಾ. ಸೊ ಅವ್ರನ್ನೆಲ್ಲ ಒಂದು ಹ್ಯೂಮನ್ ಟ್ರಾಫಿಕಿಂಗಲ್ಲಿ ಬಂದು ತಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಸೊ ಅದಕ್ಕೊಂದು ಏಜೆಂಟ್ ಇಕ್ಕಿ ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ
ಸೊ ಈ ಇಂಡಿಯನ್ ಪೀಪಲ್ಸ್ಗೆ ಇಷ್ಟು ಏನೋ ಮಾರ್ಕೆಟ್ ಇದ್ದಾಗ ನಾವು ಒಂದು ಹಬ್ಬ ಕ್ರಿಯೇಟ್ ಮಾಡಿದಾರಲ್ವ, ಸೊ ಅಲ್ಲಿ ಬಂದ್ಬಿಟ್ಟು ಇವಾಗ ಹೆಂಗೆ ಒಂದು ಏರಿಯಾ, ಸೊ ಏನು ನಾವು ಬೆಂಗಳೂರಲ್ಲಿ ಜೆ ಸಿ ರೋಡ್ಗೆ ಹೋದ್ರೆ ಹಿಂಗೆ ಕಾರ್ ಐಟಮ್ಸ್ ಸಿಗುತ್ತೋ, ಇವಾಗ ಹೆಂಗೆ ನಾವು ಎಸ್ ಪಿ ರೋಡ್ಗೆ ಹೋದ್ರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಸಿಗುತ್ತೋ, ಸೊ ಅದೇ ಥರ ಈ ಏರಿಯಾಗೆ ಹೋದರೆ ಹುಡುಗಿರು ಸಿಗ್ತಾರೆ ಅನ್ನೋ ಥರ ಒಂದು ಕ್ರಿಯೇಟ್ ಮಾಡಿ ಅದಕ್ಕೆ ಬಂದು ಒಂದೊಂದು ಸ್ಟ್ರೀಟಲ್ಲಿ ಬಂದ್ಬಿಟ್ಟು ಇವಾಗ ಒಂದು ಸ್ಟ್ರೀಟಲ್ಲಿ ಯುರೋಪಿಯನ್ಸ್, ಒಂದು ಸ್ಟ್ರೀಟಲ್ಲಿ ಜಾಪನೀಸ್, ಒಂದು ಸ್ಟ್ರೀಟಲ್ಲಿ ಇಂಡಿಯನ್ಸ್, ಇನ್ನೊಂದು ಸ್ಟ್ರೀಟ್ ಚೈನೀಸ್, ಆ ಥರ ಎಲ್ಲ ಬಂದ್ಬಿಟ್ಟು ಸೆಗ್ರಿಗೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಬರೀ ಹುಡುಗಿರು ಸಿಗ್ತಾರೆ ಪ್ರಾಸ್ಟಿಟ್ಯೂಷನ್ಗೆ, ಕಾಸು ಕೊಟ್ಟರೆ ಅವ್ರು ಇದು ಸಿಗ್ತಾರೆ. ಸೊ ಅದಕ್ಕೊಂದು ಏಜೆಂಟ್ ಮಾಡ್ತಾರೆ. ಸೊ ಇದರಿಂದ ಅವ್ರಿಗೆ ಟ್ಯಾಕ್ಸು ಸಿಗ್ತದೆ. ಸೊ ಇದನ್ನು ಮಾಡ್ತಿದ್ದಾಗ ನಿಮಗೆಲ್ಲ ಡೌಟ್ ಇರ್ಬೋದು, ಹೆಂಗೆ ಇವರು ಬ್ರಿಟಿಷರ್ಸ್ ಬಂದ್ಬಿಟ್ಟು ಬೇರೆ ಊರಿಂದ ಹುಡುಗಿ ಅಂತ ಹೇಳಿದ್ರೆ, ನಿಮಗೆಲ್ಲ ಇಷ್ಟು ಗೊತ್ತಾಗಿದೆ, ಈ ಬ್ರಿಟಿಷರ್ಸ್ ಹೋಗಿ ಆಕ್ರಮಣ ಮಾಡ್ದಿಲ್ದಿರೋ ಜಾಗನೇ ಇಲ್ಲ. ಏನಕ್ಕಂತ ಹೇಳ್ತೀನಿ ಅಂದರೆ, ಬ್ರಿಟಿಷರ್ಸ್ ಎಲ್ಲಿ ಹೋಯ್ತಾರೋ ಅವ್ರದ್ದೇ ಅಲ್ಲಿ ಇದಿರಬೇಕು, ಓಕೆನಾ. ಸೊ ಜಾಪಾನ್ಗೆ ಹೋಗ್ತಾರೆ, ಏನು ಯುರೋಪ್ಗೆ ಹೋಗ್ತಾರೆ, ಮತ್ತು ಚೈನಾಗೆ ಹೋಗ್ತಾರೆ, ಎಲ್ಲೆಲ್ಲಿ ಹೋಗ್ತಾರೋ ಅವ್ರದೆಲ್ಲ ಆಕ್ರಮಣ ಮಾಡ್ಕೊಂಡು ಅಲ್ಲಿ ಅವ್ರನ್ನ ಸೋಲಿಸಿದ ಮೇಲೆ ಅಲ್ಲಿರೋ ಹೆಣ್ಮಕ್ಳಾಗಲಿ, ಅಲ್ಲಿರೋ ರಾಜವಂಶ ಹೆಣ್ಮಕ್ಳೇ ಆಗಲಿ, ಸೊ ಅವ್ರನ್ನೆಲ್ಲ ತಗೊಂಬಂದು ಇವರು ಏನು ಈ ಮುಂಬೈಯಲ್ಲಿ, ಓಕೆನಾ, ಇಂಟರ್ನ್ಯಾಷನಲ್ ಪ್ರಾಸ್ಟಿಟ್ಯೂಷನ್ ಆಗಿ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೆಂಗಂತ ಹೇಳಿದ್ರೆ, ನಾನು ಹೇಳ್ದಂಗೆ ಇವಾಗ ನಾವು ಒಂದು ಶಿವಾಜಿನಗರ್ಗೆ ಹೋದರೆ ಅಲ್ಲಿ ಪಪ್ಪೀಸ್ ಎಲ್ಲ ಹಾಕಿರ್ತಾರೆ ಗೊತ್ತಾ, ಒಂದು ಇದ್ರ ಗೂಡಲ್ಲಿ ಜರ್ಮನ್ ಶೆಪರ್ಡ್ ಒಂದು ಜಾತಿ, ಏನು ಪಮ್ಮೋರಿಯನ್ ಒಂದು ಜಾತಿ, ಮತ್ತು ಕ್ಯಾಟ್ಗಳಲ್ಲಷ್ಟೇ ಕ್ಯಾಟದಲ್ಲಿ ಹಿಂಗೆ ಜಾತಿ ಇದಿರ್ತದೋ, ಸೊ ಆ ಥರ ಸಗ್ರಿಗೇಟ್ ಮಾಡಿ ಒಂದು ಸ್ಟ್ರೀಟ್ಗಳಾಗಿ ಸಗ್ರಿಗೇಟ್ ಮಾಡ್ತಾರೆ. ಜಾಪನೀಸ್, ಇಂಡಿಯನ್ಸ್ಗಂತಲೇ ಒಂದು ಸ್ಟ್ರೀಟು, ಜಾಪನೀಸ್ಗಂತಲೇ ಒಂದು ಸ್ಟ್ರೀಟ್. ನೀವು ಆ ಸ್ಟ್ರೀಟ್ ಒಳಗೆ ಹೋದರೆ ಆ ಹುಡುಗಿರೇ ಇರ್ತಾರೆ. ಸೊ ಆ ಥರ ಎಲ್ಲ ಇಂಟರ್ನ್ಯಾಷನಲ್ ಪ್ರಾಸ್ಟಿಟ್ಯೂಷನ್ ಬಂದ್ಬಿಟ್ಟು ಬ್ರಿಟಿಷರ್ಸ್ ನಡೆಸ್ತಿದ್ರು. ಮತ್ತು ಅದಾದಮೇಲೆ ಇದರಲ್ಲಿ ಹ್ಯೂಮನ್ ಅದು ಹೇಳಿದ್ನಲ್ಲ, ಹೋಗ್ಬಿಟ್ಟು ಬೇರೆ ಬೇರೆ ಊರಿಂದ ಹುಡುಗಿನೆಲ್ಲ ಕರ್ಕೊಂಬಂದುಬಿಡೋದು. ಸೊ ಸ್ವಲ್ಪ ವರ್ಷಕ್ಕೆ ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ಮೂವೀಸಲ್ಲಿ ತೋರಿಸಿದ್ರೆ ಅದೆಲ್ಲ ನಿಜ ಆಗಿದೆ, ಓಕೆನಾ. ಏನಪ್ಪ ಅಂತ ಹೇಳಿದ್ರೆ, ಒಂದು 12 ವಯಸ್ಸಲ್ಲಿ ಒಂದು ಹುಡುಗಿ ಕಳೆದೋಯ್ತು. ಸೊ ಒಂದು 10 ವರ್ಷ ಬಿಟ್ಟು ನೋಡಿದ್ರೆ ಅದು ಬಂದ್ಬಿಟ್ಟು ರೆಡ್ ಲೈಟ್ ಇರೋದಿಲ್ಲ, ಬಂದ್ಬಿಟ್ಟು ಪ್ರಾಸ್ಟಿಟ್ಯೂಷನ್ ಅನ್ನೋ ಒಂದು ಇದ್ರಲ್ಲಿ ಬಂದು ಸಿಗಾಕೊಂಡಿದೆ. ಸೊ ಈ ಥರ ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದು ಬಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಗೊತ್ತಾಗಿದೆ. ಅದಾದಮೇಲೆ ರೆಡ್ ಲೈಟ್ ಏರಿಯಾ ಅನ್ನೋದು ಇರೋದೆ. ಸೊ ಈ ಥರ ಏನು ರೆಡ್ ಲೈಟ್ ಏರಿಯಾ ಅಂದರೆ ಪ್ರಾಸ್ಟಿಟ್ಯೂಷನ್ ನಡೀತಿದೆ, ಕಾಸು ಕೊಟ್ಟರೆ ಮಾಡಿಸ್ಕೊತಾರೆ. ಬಟ್ ಅದರಲ್ಲಿ ಎಷ್ಟು ನೋವು, ಎಷ್ಟೊಂದು ಜನ ತಗ್ಲಾಕೊಂಡವರು, ಎಷ್ಟು ಜನ ಕಷ್ಟಕ್ಕೋಸ್ಕರ ಹೋದವರು. ಸೊ ಈ ಥರ ಎಲ್ಲ ಅಲ್ಲಿ ನಡೀತಿರೋ ಒಂದು ವಿಷಯ. ಇವಾಗ ಬ್ರಿಟಿಷರ್ಸ್ ಇದ್ದರು, ಇದನ್ನೆಲ್ಲ ಮಾಡ್ತಿದ್ರು. ಸೊ ಇಷ್ಟು ಏನೋ 150 ಇಯರ್ಸ್ ಗಂಟ ಬಂದ್ಬಿಟ್ಟು ತುಂಬಾ ಈ ಪ್ರಾಸ್ಟಿಟ್ಯೂಷನ್ ಅನ್ನೋದು ಏನು ಇಂಟರ್ನ್ಯಾಷನಲ್ ಲೆವೆಲ್ಲಿ ತುಂಬಾ ಫೇಮಸ್ ಆಗೋಯ್ತು, ಓಕೆ. ಸೊ ಯಾಕೆ ಬ್ರಿಟಿಷರ್ಸ್ ನಡೀತಾರೆ, ಎಲ್ಲ ಹುಡುಗಿರಲ್ಲಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಬ್ರಿಟಿಷ್ ಇರೋ ಗಂಟ ಆಯಿತು, ಓಕೆ. ಸೊ ಬ್ರಿಟಿಷರ್ಸ್ ಆದಮೇಲೆ ನಮಗೆ ಫ್ರೀಡಮ್ ಸಿಕ್ಕಿದ ಮೇಲೆ ಚೇಂಜ್ ಆಗಿರಬೇಕಿತ್ತಲ್ಲ. ಏನಕ್ಕೆ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾನು ಇವ್ರನ್ನ ನೋಡಿಲ್ಲ, ಅವ್ರನ್ನೂ ಬಿಟ್ಬಿಟ್ರು. ಇವ್ರು ಹೆಂಗಂದ್ರೆ ಹೋಗ್ಲಿ, ಇವ್ರು ಹಿಂಗೆ ಬಿಟ್ಬಿಡಿ. ಸೊ ಏನಕ್ಕೆ ಇಂಡಿಯಾನು ಮೀನ್ಸ್ ಗೌರ್ಮೆಂಟ್ ಬಿಟ್ಬಿಟ್ಟು ಅಂತ ಹೇಳಿದ್ರೆ, ಇವಾಗ ಇದರಲ್ಲಿ ಎಷ್ಟೊಂದು ಜನ ನಾನು ಆಚೆ ಬರಬೇಕು ಇದರಿಂದ ಅಂದ್ಕೊಂಡಿರ್ತಾರೆ. ಬಟ್ ಇದ್ರೆ ನಾನು ಇದೆಲ್ಲೇ ಇರಬೇಕು, ಮೀನ್ಸ್ ಅವ್ರು ಲಕ್ಸುರಿ ಆಗಿದೆ, ಕೇಳ್ದಾಗ ಏನೋ ದುಡ್ಡು ಸಿಗುತ್ತೆ. ಸೊ ಈ ಥರ ಅವರಲ್ಲೇ ಎಷ್ಟೋ ಕನ್ಫ್ಯೂಷನ್ ಆಗಿ, ಸೊ ಗೌರ್ಮೆಂಟ್ ಏನು ಮಾಡಿದ್ರು, ಸೊ ಇದನ್ನು ನಾವು ಕೈ ಹಾಕೋದು ಬೇಡ ಅಂದ್ಬಿಟ್ಟು ಅವ್ರನ್ನ ಹಂಗೆ ಬಿಟ್ಬಿಟ್ರು. ಸೊ ಏನು ಅವ್ರೇನು ತಲೆನೇ ಕೆಡಿಸ್ಕೊಂಡಿಲ್ಲ. ಸೊ ಇದನ್ನು ರೆಕಾರ್ಡ್ ಮಾಡೋಕ್ಕೆ ಏನಕ್ಕಂತ ಹೇಳಿದ್ರೆ, ಒಂದು 1990s ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಅಂದರೆ, ಸೊ ಎಷ್ಟು ಪ್ರಾಸ್ಟಿಟ್ಯೂಷನ್ ಆ ಏರಿಯಾದಲ್ಲಿ ಇದ್ದಾರೆ, ಕಾಮತಿಪುರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ 1 lakh ಪೀಪಲ್ ಬಂದ್ಬಿಟ್ಟು ಈ ಕಾಮತಿಪುರದಲ್ಲಿ ಪ್ರಾಸ್ಟಿಟ್ಯೂಷನ್ ಕೆಲಸ ಮಾಡ್ತಿದ್ದಾರಂತೆ. ಸೊ ನಾವು ಈ ಪ್ರಾಸ್ಟಿಟ್ಯೂಷನ್ ಬಗ್ಗೆ ಇಷ್ಟು ಮಾತಾಡ್ತೀವಿ, ಹ್ಯೂಮನ್ ಟ್ರಾಫಿಕ್. ಇದರಲ್ಲಿ ನಾವು 1 ಲಕ್ಷ ಜನ ಅಂತ ಹೇಳಿದಾಗ 1 ಲಕ್ಷ ಜನದಲ್ಲಿ ಎಷ್ಟು ಜನ ಬಂದ್ಬಿಟ್ಟು ಏನೋ ಇದರಿಂದ ನಾನು ಆಚೆ ಬರಬೇಕು ಅಂದ್ಕೊಂಡಿರ್ತಾರೆ ಹೇಳಿ. ಸೊ ಏನಕ್ಕಂತ ಹೇಳಿದ್ರೆ, ಎಷ್ಟೊಂದು ಜನ ಅದಾದಮೇಲೆ ಸ್ವಲ್ಪ ಜಾಸ್ತಿ ಎಷ್ಟೊಂದು ಜನ ಆಚೆ ಬರಬೇಕು ಇದರಿಂದ ಅಂತ ಆಗಿದ್ದು ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಏಡ್ಸ್. ಸೊ ಈ 1990s 1995 ಸೊ ಆ ಇದ್ರಲ್ಲಿ ಬಂದರೆ ಏಡ್ಸ್ ಅನ್ನೋದು ಬಂದ್ಬಿಟ್ಟು ತುಂಬಾ ಹರಡ್ತಿತ್ತು. ಸೊ ಅದರಲ್ಲಿ ಗೊತ್ತು, ಸೊ ಸೆಕ್ಸಿಂದನೇ ಜಾಸ್ತಿ ಹರಡೋದು ಇದು ಅಂತ ಗೊತ್ತಾದ್ಮೇಲೆ ಹುಡುಗಿರಲ್ಲಿ ಸ್ವಲ್ಪ ಹೆದರ್ಕೊಂಡು, ಮೀನ್ಸ್ ಅಲ್ಲಿರೋ ಪ್ರಾಸ್ಟಿಟ್ಯೂಟರ್ಸ್ ಎಲ್ಲ ಏನು ಮಾಡ್ತಾರೆ ಅಂದ್ಬಿಟ್ಟು, ನಾನು ಇದರಿಂದ ಆಚೆ ಬರಬೇಕು ಅಂದ್ಬಿಟ್ಟು ಏನೋ ಅಲ್ಲಿಂದ ರಿಟರ್ನ್ ಆಗಬೇಕು, ಬೇರೆ ಬೇರೆ ಊರಿಗೆ ಹೋಗ್ಬೇಕು. ಬಟ್ ಹಂಗೆ ಹೋದ್ರೂ ಅವ್ರಿಗೆ ಬಂದ್ಬಿಟ್ಟು ಊಟ ಇಲ್ಲ, ನೆಕ್ಸ್ಟು ಇದು ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ ಅವ್ರಿಗೆ, ಓಕೆನಾ. ಆ ಥರ ಹೋಗೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಇನ್ನೊಂದು ಅವ್ರಿಗೆ ಪ್ರಾಬ್ಲಮ್ ಬರ್ತದೆ ಆ ಕಾಮತಿಪುರ. ಏನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ದಾವೂದ್ ಇಬ್ರಾಹಿಂ, ಓಕೆನಾ. ಸೊ ಈ ಹೆಸರು ನಿಮಗೆಲ್ಲ ಗೊತ್ತಿರ್ತದೆ, ದಾವೂದ್ ಇಬ್ರಾಹಿಂ ದೊಡ್ಡ ಡಾನ್, ಓಕೆನಾ. ಸೊ ಮುಂಬೈಗೆ ದೊಡ್ಡ ಡಾನ್. ಸೊ ಅವ್ರು ಇದ್ದಿದ್ದು ಏರಿಯಾ ಯಾವುದಪ್ಪ ಅಂತ ಹೇಳಿದ್ರೆ ಈ ಕಾಮತಿಪುರ. ಏನಕ್ಕಂತ ಹೇಳಿದ್ರೆ, ಪೊಲೀಸರು ಜಾಸ್ತಿ ಕಾಮತಿಪುರ ಒಳಗೆ ಬರಲ್ಲ. ಮತ್ತು ಸೊ ಸಮ್ ರೀಸನ್ಸ್, ಓಕೆ, ನಾವು ಸೆಕ್ಯೂರಿಟಿ ಪರ್ಪಸ್ಸು, ಈ ದಾವೂದ್ ಇಬ್ರಾಹಿಂ ಸೆಕ್ಯೂರಿಟಿ ಪರ್ಪಸ್ಗೆ ಅದರೊಳಗಡೆ ಇದ್ದಿದ್ದಂತೆ. ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದಾವೂದ್ ಇಬ್ರಾಹಿಂ ಹುಡುಗರು, ಮೀನ್ಸ್ ಅವರು ಜೊತೆಗಿರೋರು, ಅವ್ರಿಗೆಲ್ಲ ಬಂದ್ಬಿಟ್ಟು ಒಂದು ಸೆಕ್ಯೂರ್ ಪ್ಲೇಸ್, ಬಟ್ ಅವ್ರಿಗೆ ಏನು ಜಾಲಿಯಾಗಿರಬೇಕು ಅಂತ ಹೇಳಿ ಒಂದು ಇದನ್ನು ಯೂಸ್ ಮಾಡಿದ್ದು. ಏನಪ್ಪ ಅಂತ ಹೇಳಿದ್ರೆ, ಇದು ದುಡ್ಡು ಜಾಸ್ತಿ ಬರುತ್ತೆ. ಏನಕ್ಕೆ ಹೇಳಿ, ಈ ಪ್ರಾಸ್ಟಿಟ್ಯೂಷನ್ ಮಾಡೋನು ಆಫ್ ದ ಫ್ರೀಡಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಸ್ಟಿಟ್ಯೂಷನ್ ಮಾಡೋರು ಅವ್ರು ಬರೋ ದುಡ್ಡಲ್ಲಿ ಒಂದು 100 ರೂಪಾಯಿ ಬರುತ್ತೆ ಅಂತೇಳಿ, ಅದರಲ್ಲಿ ಬಂದ್ಬಿಟ್ಟು 20 ರೂಪಾಯಿ ರೌಡಿ ಕೊಡಬೇಕು, ಇನ್ನೊಂದು 20 ರೂಪಾಯಿ ಪೊಲೀಸವ್ರು ಕೊಡಬೇಕು. ಸೊ ಈ ಥರ ಎಲ್ಲ ಒಂದು ಆ್ಯಕ್ಟಿವಿಟಿ ನಡೀತಿರುವಾಗ ಈ ದಾವೂದ್ ಇಬ್ರಾಹಿಂ ಅಂದ್ಬಿಟ್ಟು ಈ ಹುಡುಗಿನೆಲ್ಲ ಯಾರು ಹೋಗಕ್ಕೆ ಬಿಡ್ತಿದ್ದಿಲ್ಲ ಅಂತೆ. ಸೊ ಈ ಥರ ಇಲ್ಲಿಂದ ಯಾರು ಹೋಗ್ತಾರೋ ಒಂದು ಸಾಯಿಸ್ಬಿಡೋದು. ಸೊ ಈ ಥರ ಎಲ್ಲ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟಿ ದಾವೂದ್ ಇಬ್ರಾಹಿಂ ಅಲ್ಲಿ ಮಾಡ್ತಿದ್ದಂತೆ. ಸೊ ಇಷ್ಟು ಅವರು ಅನ್ಭವಿಸಿರೋ ಒಂದು ಕಷ್ಟ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ,
ಒಂದು 100 ರೂಪಾಯಿ ಅವ್ರು ದುಡಿದ್ರು ಈ ಪ್ರಾಸ್ಟಿಟ್ಯೂಷನ್ ಮಾಡಿ, 20 ರೂಪಾಯಿ ಏನೋ ರೌಡಿಸಮ್ಗೂ ಮತ್ತು ಇನ್ನೊಂದು 20 ರೂಪಾಯಿ ಪೊಲೀಸರು ಕೊಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಈ ರೌಡಿಸಮ್ ಅವ್ರ ಹುಡುಗರಾಗಲಿ ಮೀನ್ಸ್ ಯಾರು ಅವ್ರ ಜೊತೆ ಇರ್ತಾರೋ ಅವರೆಲ್ಲ ಜಾಲಿಯಾಗಿರೋಕ್ಕೋಸ್ಕರ ಇದನ್ನೇ ಚೂಸ್ ಮಾಡೋದು, ಮತ್ತು ಸೆಕ್ಯೂರಿಟಿ ಪರ್ಪಸ್ ಆಗಿ ಅವ್ರು ಚೂಸ್ ಮಾಡ್ಕೊಂಡ್ರು. ಮತ್ತು ಪೊಲೀಸರಿಗೆ ಒಳ್ಳೆ ಕಮಿಷನ್ ಬರ್ತಿದೆ. ಸೊ ಇಲ್ಲಿ ಗಂಟ ಇದು ನಡೀತಿದ್ರು. ಸೊ ಇವಾಗ ಸೊ ಅದಾದಮೇಲೆ ಓಕೆನಾ, ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಜಾಸ್ತಿ ಆ್ಯಕ್ಟಿವಿಸ್ಟ್ ಅಂತ ಹೇಳ್ತೀವಿ. ಸೊ ಈ ಥರ ಏನು ಪಬ್ಲಿಕ್ಗೆ ಒಳ್ಳೇದು ಮಾಡೋದು, ಈ ಥರ ಯಾರು ಈ ಥರ ಇದ್ರಲ್ಲಿ ಸಿಗಾಕೊಂಡವರು ಅವ್ರು ಆಚೆ ಥರ ಇರ್ತಾರಲ್ಲ ಆ್ಯಕ್ಟಿವಿಸ್ಟ್, ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಥರ ನಿಮಗೋಸ್ಕರ ಒಂದು ಲೈಫ್ ಇದೆ, ಅದು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಒಂದು ಏಡ್ಸ್ ಅವೇರ್ನೆಸ್ ಎಲ್ಲ ಸ್ಪ್ರೆಡ್ ಮಾಡಿ, ಸೊ ಅವ್ರು ಬಂದ್ಬಿಟ್ಟು ಎಷ್ಟೊಂದು ಜನ ಹೇಳಿದ್ರೆ 1 ಲಕ್ಷ ಜನ ಇದ್ರು, ಸೊ ಅವ್ರಲ್ಲಿ ಎಷ್ಟೊಂದು ಜನನ ಇದು ಮಾಡಿ ಕರ್ಕೊಂಡೋಗಿ ಇದು ಮಾಡಿದ್ರು. ಬಟ್ ಇದ್ರು ಇವಾಗಲೂ 6,000 to 7,000 ಪೀಪಲ್ ಈ ಕಾಮತಿಪುರದಲ್ಲಿ ಬಂದ್ಬಿಟ್ಟು ನೀವು ಆ ಸ್ಟ್ರೀಟಲ್ಲಿ ನಡ್ಕೊಂಡೋದ್ರೆ ಕರೀತಿರ್ತಾರಂತೆ. ಇದಕ್ಕೆಲ್ಲ ಕಾರಣ ಏನಪ್ಪ ಹೇಳಿ, ಏನಪ್ಪ ಇದಕ್ಕೆಲ್ಲ ನಾನು ಏನು ತಿಳ್ಕೊಂಡೆ ಇದರಲ್ಲಿ, ನೀನು ಇಷ್ಟು ಹೇಳ್ದೆ ಏನು ತಿಳ್ಕೊಂಡೆ ಅಂತ ಹೇಳಿದ್ರೆ, ಸೊ ಅದನ್ನ ಇವಾಗ ನಿಮ್ಗೆ ಹೇಳ್ತೀನಿ ಒಂದೊಂದಾಗಿ ಕೇಳಿ. ಇದು ನಾನು ನಿಮ್ಮ ಹತ್ರ ಹೇಳೋಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ಓಕೆನಾ. ಸೊ ಹುಡುಗಿನ ಬೇರೆ ಕಡೆಯಿಂದ ಏನೋ ಕಂಪಲ್ ಮಾಡಿ ತಗೊಂಬಂದು ಇಲ್ಲಿ ಕೊಟ್ಟು ಸೊ ಅವರು ಮಾಡೋಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇದು ನನ್ನ ಏನೋ ಅಭಿಪ್ರಾಯ ಅಂತ ಹೇಳ್ತೀನಿ ಓಕೆನಾ. ಏನಪ್ಪ ಅಂತ ಹೇಳಿದ್ರೆ ಪ್ರಾಸ್ಟಿಟ್ಯೂಷನ್ ಲೀಗಲ್ ಆಗಿರೋ ಕಾರಣ. ಸೊ ಪ್ರಾಸ್ಟಿಟ್ಯೂಷನ್ ನೀವು ಇಲ್ಲಿಗಲ್ ಮಾಡಿದ್ರೆ ಇದನ್ನೆಲ್ಲ ನಡೆಯಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಏನಪ್ಪ ನೀನು ಪ್ರಾಸ್ಟಿಟ್ಯೂಷನ್ ಲೀಗಲ್ ಅಂತ ಹೇಳಿದ್ರೆ ನಾವು ಏನೋ ಫಿಲಮಲ್ಲಿ ನೋಡ್ತೀವಿ, ಎಷ್ಟೋ ಪೇಪರ್ ನ್ಯೂಸಲ್ಲಿ ನೋಡ್ತೀವಿ, ಈ ಥರ ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮಾಡಿದ್ರು ಬೇರೆ ಕಡೆ ಎಲ್ಲ ಏನೋ ಒಂದು ಹುಡುಗಿ ಇದನ್ನು ಅರೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಎಸ್ ಅದು ಬಂದು ಯಾವುದಾದ್ರು ಇಲ್ಲಿಗಲ್ ಪ್ರಾಸ್ಟಿಟ್ಯೂಷನ್ ಅಲ್ಲ ಅಂತ ಹೇಳಿದ್ರೆ ಇವಾಗ ಹೇಳ್ತೀನಿ ನೋಡಿ. ಒಂದು ಹುಡುಗಿ ಹೋಗ್ಬಿಟ್ಟು ಒಂದು ಹುಡುಗನ್ನ ಈ ಥರ ಬಾ ಸೆಕ್ಸ್ ಮಾಡೋಣ ನನಗೆ ಕಾಸು ಕೊಡು ಅಂತ ಹೇಳಿದ್ರೆ ಅದು ಇಲ್ಲಿಗಲ್, ಅದು ಕೇಸ್ ಹಾಕೊಂದು ವಿಷಯ. ಅದಾದಮೇಲೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಇರುವಾಗ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಇದ್ದಾಗ ಹೋಗ್ಬಿಟ್ಟು ಒಂದು ಹುಡುಗನೋ ಬಂದ್ಬಿಟ್ಟು ಹುಡುಗಿನ ಥರ ಕಡಿದ್ರೆ ಅದೊಂದು ಪಬ್ಲಿಕ್ ನ್ಯೂಸೆನ್ಸ್ ಕೇಸ್ ಓಕೆ. ಸೊ ಇದೆಲ್ಲ ಇಲ್ಲಿಗಲ್ ಇರುವಾಗ ಬಟ್ ನೀವು ಏನೋ ಒಂದು ಹುಡುಗಿ ಬಂದ್ಬಿಟ್ಟು ಕಾಸ್ಗೋಸ್ಕರ ಇದು ಮಾಡ್ಬೋದು, ದಟ್ ಈಸ್ ಏನೋ ಲೀಗಲ್ ಓಕೆನಾ. ಹುಡುಗಿ ಕಾಸ್ಗೋಸ್ಕರ ಸೆಕ್ಸ್ ಮಾಡ್ಕೊಬೋದು, ಸೊ ಅದು ಲೀಗಲ್. ಬಟ್ ಇವ್ರು ಕಡಿಯೋದು ಮತ್ತು ಬ್ರೋತಲ್ ಅಂದರೆ ಒಬ್ಬ ಏಜೆಂಟ್. ಸೊ ಏಜೆಂಟ್ ಮೀನ್ಸ್ ಬ್ರೋಕರ್ ಅಂತೀವಿ. ಸೊ ಬ್ರೋಕರ್ ಬಂದ್ಬಿಟ್ಟು ಒಂದು ಹುಡುಗಿನ ಒಂದು ಮನೇಲಿ ಬಂದ್ಬಿಟ್ಟು ಒಂದು 10 ಹುಡುಗಿನ ಇಟ್ಕೊಂಡು ಅದನ್ನು ಒಂದು ಇದೇ ಥರ ನಡೆಸಿದೆ, ಅದು ಇಲ್ಲೀಗಲ್. ಒಂದು ಹುಡುಗಿ ಬಂದ್ಬಿಟ್ಟು ನನ್ನ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಹೋಗಿ ಒಂದು ಏನೋ ಯಾರಾದರೆ ಇಂಟ್ರೆಸ್ಟ್ ಇರೋನು ಹೋಗಿ ಕರೆದ್ಬಿಟ್ಟು ಅವ್ರ ಹತ್ರ ಮಾಡ್ಕೊಂಡು ಅದು ಲೀಗಲ್. ಬಟ್ ಇದೆಲ್ಲ ಇಲ್ಲೀಗಲ್. ಇದು ಹೆಂಗಿದೆ ಗೊತ್ತಾ, ಕೈ ಸುತ್ತಿ ಆ ಕಡೆಯಿಂದ ಮೂಗಿ ಟಚ್ ಮಾಡೋಂಗಿಲ್ಲ. ಸೊ ಇನ್ನು ಪ್ರಾಸ್ಟಿಟ್ಯೂಷನ್ ಬಗ್ಗೆ ಅದು ದೊಡ್ಡ ಟಾಪಿಕ್. ಏನಕ್ಕೆ ಪ್ರಾಸ್ಟಿಟ್ಯೂಷನ್ ಆಯಿತು, ಇದು ಬಂದ್ಬಿಟ್ಟು ತುಂಬಾ ಏಷ್ಯಂಟ್ ವರ್ಕ್ ಅಂತ ಹೇಳ್ತಾರೆ. ಇದು ತುಂಬ ಕಾಲದಿಂದ ನಡೀತಿರೋ ಒಂದು ವಿಷಯ. ಸೊ ಅದನ್ನು ಸ್ಟಾಪ್ ಮಾಡೋದ್ರಿಂದ ಎಷ್ಟು ಆ್ಯಕ್ಟಿವಿಸ್ಟ್ ಆಗಲಿ ಸೊ ಈ ಪ್ರಾಸ್ಟಿಟ್ಯೂಷನ್ ಯಾರಾದರೂ ಇದನ್ನೆಲ್ಲ ಬಂದ್ಬಿಟ್ಟು ಅದಕ್ಕೆ ಏನು ಹೋರಾಟ ಮಾಡಿದವರೆಲ್ಲ ಇದೆ. ಸೊ ಇನ್ನು ಆ ನ್ಯೂಸಲ್ಲಿ ಎಷ್ಟೊಂದು ಇದೆ. ಸೊ ಆ ಪ್ರಾಸ್ಟಿಟ್ಯೂಷನ್ ನೋಡಿದಾಗ ನೋಡೋಣ. ಸೊ ಈ ಥರ ಈ ಪ್ರಾಸ್ಟಿಟ್ಯೂಷನ್ ನಡೀತಿರುವಾಗ ನಾನು ನಿಮ್ಮ ಹತ್ರ ಕೇಳೋ ಒಂದು ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಈ ಪ್ರಾಸ್ಟಿಟ್ಯೂಷನ್ ಅನ್ನೋದು ಬಂದ್ಬಿಟ್ಟು ಬ್ರಿಟಿಷರ್ಸ್ ಕಾಲದಲ್ಲಿ ಬಂದ್ಬಿಟ್ಟು ಬೇರೆ ಯಾವ ಹುಡುಗಿಗೂ ಹಾನಿಕರ ಆಗಬಾರ್ದು ಮತ್ತು ಏನೋ ರೇಪ್ ನಡಿಬಾರ್ದು ಅನ್ನೋ ಒಂದು ವಿಷನಲ್ಲಿ ಬಂದ್ಬಿಟ್ಟು ಇದನ್ನು ಅವ್ರು ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಬ್ರಿಟಿಷರ್ಸ್ದು ಆ ಒಂದು ಏನೇ ಅವ್ರ ದುಡ್ಡು ಇದರಲ್ಲಿ ಇದ್ರು ಸೊ ಇದೊಂದು ಇಕ್ಕಿದ್ರೆ ಇದೊಂದು ಏನೋ ಇದು ಬೇಕಾಗಿರೋ ಒಂದು ವಿಷಯ ಊರಿಗೆ ಅನ್ನೋದನ್ನ ಅವ್ರು ಸ್ಟಾರ್ಟ್ ಮಾಡಿಬಿಟ್ರು. ಅದನ್ನ ಯಾಕೆ ಇಂಡಿಯಾ ಫಾಲೋ ಮಾಡಬೇಕು? ಎಷ್ಟೋ ನಾವು ಏನೋ 1,000 ಕೋಟಿ ತಗೊಂಡು ಇದು ಏನೋ ಇಸ್ರೇಲಿಂದ ರಾಕೆಟ್ ತಗೋತೀವಿ, ಬಟ್ ಒಳಗಡೆ ನಡೀತಿರೋ ಒಂದು ವಿಷಯ ಓಕೆನಾ. ಸೊ ನಮ್ಮ ಇದ್ರಲ್ಲಿ ಒಂದು ನಡೀತಿರೋ ಒಂದು ವಿಷಯ, ಎಷ್ಟೋ ಹುಡುಗಿರು ಇದು ಎಷ್ಟೋ ಅವ್ರಿಗೆ ಇಷ್ಟಪಟ್ಟು ಹೋದ್ರೂ ಬಟ್ ಇಷ್ಟ ಹಿಡಿದ್ರೆ ಎಷ್ಟೊಂದು ಜನ ಇದು ಮಾಡ್ತಾರಲ್ಲ. ಸೊ ಅದಕ್ಕೋಸ್ಕರ ಆಗಿ ಎಷ್ಟೋ ಹುಡುಗಿರು ಬಂದ್ಬಿಟ್ಟು ಈ ಥರ ಒಂದು ಅದರಲ್ಲೇ ಇದ್ದು ಬೆಳಗ್ಗೆ ಎದ್ದಿಂದ ಹಿಡ್ದು ನೈಟ್ ಗಂಟ ಒಂದು ಹುಡುಗನ್ನ ಸಂತೋಷ ಪಡಿಸ್ಬೇಕು ಅಂತಾನೆ ಎಷ್ಟೊಂದು ಜನ ಅಲ್ಲಿಗೆ ಹೋಗ್ಬಿಟ್ಟು ಅದು ಒಂದರಲ್ಲೇ ಇರ್ತಾರೆ. ಸೊ ಆಚೆ ಒಂದು ಲೋಕ ಇದೆ, ಅದನ್ನು ನೋಡಬೇಕು ಅನ್ನೋದು ಎಷ್ಟೊಂದು ಜನಕ್ಕಿಲ್ಲ. ಸೊ ಏನೇ ನೀವು ಹೇಳಿದ್ರು ಇವಾಗ ಎಲ್ಲರಿಗೂ ಪಾರ್ನ್ ಅನ್ನೋದು ಆಕ್ಸೆಸ್ ಇದೆ. ಸೊ ಯಾರು ನೋಡಿಲ್ಲ, ನಾನು ನೋಡೋದಿಲ್ಲ ಅಂತ ಹೇಳಿದಲ್ಲ, ಎಲ್ಲರೂ ನೋಡ್ತಾರೆ. ಪಾರ್ನ್ ಅನ್ನೋದು ಆಕ್ಸೆಸ್ ಇದೆ. ಮತ್ತು ಇದು ಬರ್ತಾ ನೆಕ್ಸ್ಟು ಎವ್ಯಾಲ್ಯೂಯೇಷನ್ ಆಯ್ತಾನೆ ಇದೆ. ಬಟ್ ಇದು ಏನಕ್ಕೆ ಓಕೆ, ಒಂದು ರೇಪ್ನ ಇವಾಗ ನಡೆಯೋದ್ರಿಂದ ರೇಪ್ ಅನ್ನೋದು ಒಂದು ನಿಂತೋಯ್ತಾ? ಇಲ್ಲ ತಾನೆ. ಸ್ಟಿಲ್ ಇದನ್ನು 0% ರೇಪ್ ಅಥವಾ ಏನಿಲ್ಲ, ಸ್ಟಿಲ್ ನಡೀತಿದೆ ತಾನೆ. ಬಟ್ ಇದರಿಂದ ಇನ್ನೊಂದು ಯಾಕೆ ಕಮ್ಯುನಿಟಿ ಅನ್ನೋದು ಇದಾಗಬೇಕು. ಸೊ ಅವ್ರಿಗಂತ ಒಂದು ಮರ್ಯಾದೆ ಅನ್ನೋದು ಕಳ್ಕೊತಿದಾರಲ್ಲ. ಸೊ ಅದೇ ನಿಮ್ಮ ಹತ್ರ ಕೇಳಿದೆ. ಸೊ ಇದರಿಂದ ನಿಮ್ಗೆ ಅಂದರೆ ಬೇರೆ ಆಲ್ಟರ್ನೇಟಿವ್ ಇದು ಏನೋ ಇದನ್ನು ಇವ್ರಿಗೆಲ್ಲ ಒಂದು ಇದು ಕೊಡ್ಬೋದು, ಒಂದು ನೆಕ್ಸ್ಟ್ ಜೀವನ ಕೊಡ್ಬೋದು. ಆಲ್ಟರ್ನೇಟಿವ್ ಏನಾದರೂ ಇದ್ದರೆ ಕಮೆಂಟಲ್ಲಿ ಮಾಡಿ. ರೆಡ್ ಲೈಟ್ ಏರಿಯಾ ಈ ಕಾಮತಿಪುರ ಬಗ್ಗೆ ತಿಳ್ಕೊಳಕ್ಕೆ ಹೋಗುವಾಗ ಇಷ್ಟು ಡಾರ್ಕ್ ಅವರು ಹಿಂದೆ ಸೊ ಇಷ್ಟು ಕಷ್ಟ ಇತ್ತಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಇನ್ನು ತಿಳಿಸ್ಬೇಕು ಅಂದ್ಕೊಂಡೆ. ಸೊ ನಿಮ್ಗೇನಾದರೆ ಥಾಟ್ಸು ಈ ರೆಡ್ ಲೈಟ್ ಬೇರೆ ಬಗ್ಗೆ ಇದ್ದರೆ ಅದನ್ನ ಕಮೆಂಟಲ್ಲಿ ಮಾಡಿ. ಸೊ ಇದೇ ಥರ ಟಾಪಿಕ್ ನಾನು ಬೇರೆ ಯಾವುದನ್ನು ಮಾತಾಡಬೇಕಂದ್ರೂ ಕಮೆಂಟಲ್ಲಿ ಲೀವ್ ಮಾಡಿ. ನಾನು ಪರ್ಸ್ನಲಾಗಿ ಎಲ್ಲಂದರೆ ಫಾಲೋ ಮಾಡಬೇಕು ಇಲ್ಲ ಏನೋ ಕೇಳಬೇಕನ್ನೋದ್ರು ಡಿಸ್ಕ್ರಿಪ್ಷನ್ನಲ್ಲಿ ನನ್ನದು ಲಿಂಕ್ ಇದೆ. ಸೊ ಟೆಕ್ ಮಾಡಿ ನನ್ನ ಫ್ರೆಂಡ್ ರಿಕ್ವೆಸ್ಟ್ ಕೊಡೋದಾಗಲಿ ಮೆಸೇಜ್ ಮಾಡೋದಾಗಿ ಮಾಡ್ಕೊಳ್ಳಿ. ಸೊ ಇದೇ ಥರ ಇನ್ನೊಂದು ಟಾಪಿಕಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಬೈ ಫ್ರಮ್ ಸರ್ವಣ ಆ್ಯಂಡ್ ದಿಸ್ ಇಸ್ ಕಂಗ್ಲೀಷ್ ಟಾಕ್. ಗುಡ್ ಡೇ.